ದೇರ್ ಆಲ್ ಔಟ್ ಆನ್ ಬೇಲ್. ನಾನು ಕ್ಷಮೆ ಯಾವಾಗಲೂ ಮಾಡಿಬಿಡ್ತೀನಿ ಆಯಿತಾ. ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ಈ ಥರ ಬೇರೆ ಯಾರಿಗೂ ಮಾಡಬಾರ್ದು, ಈ ಥರ ಇನ್ನೊಂದು ಸತಿ ಮಾಡಬಾರ್ದು ಅಂತ ದ್ಯಾಟ್ ಈಸ್ ಮೈ ಇಂಟೆನ್ಷನ್ ಆಯಿತಾ. ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಐ ಹೋಪ್ ದ್ಯಾಟ್ ದಿ ಡೋಂಟ್ ರಿಪೀಟ್ ಇಟ್ ಅಷ್ಟೇ. ನಾನೇನು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ಅವ್ರಿಗೆ ಹಿಂಗೆ ಮಾಡಬೇಕಂತ ನನ್ನೇನು ಉದ್ದೇಶ ಇಲ್ಲ. ಬಟ್ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಲಾ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ. ಲಾ ಪ್ರಕಾರ ಅವ್ರು ಅರೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಆ್ಯಸ್ ಪರ್ ದ ಲಾ ದೇರ್ ಔಟ್ ಆನ್ ಬೇಲ್ ಆಲ್ಸೋ. ಐ ಆಮ್ ನಾಟ್ ಇನ್ ದಿ ಇಂಟೆನ್ಷನ್ ಟು ಪರ್ಸ್ಯೂ ದ ಕೇಸ್ ಅಂತ ನನಗೇನಿಲ್ಲ. ಬಟ್ ಅವ್ರಿಗೊಂದು ಪಾಠ ಕಳಿಸಿ ಅವ್ರು ಇನ್ಮೇಲಿಂದ ಈ ಥರ ಮಾಡಬಾರ್ದಂತ ನನ್ನ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ದೇರ್ ಈಸ್ ನೋ ನೀಡ್ ಟು ನನಗೇನು ಬಂದು ಭೇಟಿ ಮಾಡೋದೇನಿಲ್ಲಪ್ಪ. ನೀವು ನನಗೆ ಕೇಳೋ ಬದಲು ನಿಮ್ಮ ಮಕ್ಳಿಗೆ ಹೇಳಿ ಈ ಥರ ಮೆಸೇಜ್ಗಳು ಕಳಿಸ್ಬಾರ್ದಂತ. ಫೋನ್ ಇದ್ದೆ ಅಂತ ನೀವು ಬಡವ್ರು ಅಂತೀರಾ ಒಂದು ಕಡೆ, ಆಮೇಲೆ ಡೇಟಾ ನಿಮಗೆ ಯು ಕ್ಯಾನ್ ಬೈ ಡೇಟಾ, ಯು ಕ್ಯಾನ್ ಕಾಮೆಂಟ್, ಯು ಕ್ಯಾನ್ ಬಿ ಆನ್ ಇನ್ಸ್ಟಾಗ್ರಾಮ್, ಅದೆಲ್ಲ ಓಕೆ ಅಲ್ಲ. ಸೊ ದಿ ಹ್ಯಾವ್ ಟು ಟೆಲ್ ದ ಕಿಡ್ಸ್, ಅವರಿಗೆ ಹೇಳ್ಕೊಡ್ಬೇಕು.